ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಇವತ್ತು ಎರಡು ಟೀಮ್ಗೂ ಇರೋದು ರಿಯಲ್ ಚಾಲೆಂಜ್ ಗುರು. 3-3 ಅವರು ಕೂಡ ಹ್ಯಾಟ್ರಿಕ್ ನ ಗೆದ್ದಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ 3-3 ಹ್ಯಾಟ್ರಿಕ್ ನ ಗೆದ್ದಿದ್ದಾರೆ. ಎರಡು ಟೀಮ್ ಕೂಡ ಆಡಿರೋ 6 ಮ್ಯಾಚಸ್ಗಳಲ್ಲಿ 3-3 ಗೆದ್ದಿದ್ದಾರೆ. ಬಟ್ ಲಾಸ್ಟ್ ಮ್ಯಾಚ್ನ ಸೋತಿರೋದು ತೆಲುಗು ಟೈಟನ್ಸ್ ಅವರು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಗೆದ್ದಿದ್ರೆ ಓಕೆ, ಅವ್ರ ಕಡೆ ಸ್ವಲ್ಪ ಕಾನ್ಫಿಡೆಂಟು ಲೋ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ಗೆ ಫುಲ್ 5 ಮಗ. ಬಟ್ ಎರಡು ಟೀಮು ಕೂಡ 6-3 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಇದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇಯರ್ಸಿಗೆ ಒಬ್ಬ ಕಂಟಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇ ಭರತ್ ಕೂಡ ನಮ್ಮ ಮಾಜಿ ಆಟಗಾರ. ಎವ್ರಿ ಮ್ಯಾಚು ತೆಲುಗು ಟೈಟನ್ಸ್ಗೆ ಇವರೊಬ್ಬರೇ ಪರ್ಫಾರ್ಮ್ ಮಾಡ್ತಾ ಇರೋದು ಗುರು. ಇವ್ರು ಬಿಟ್ಟರೆ ವಿಜಯ್ ಮಲಿಕ್ ಸ್ವಲ್ಪ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇನ್ನೊಬ್ಬ ಪ್ಲೇಯರ್ ಚೇತನ್ ಸಾಹು ಅಂತ ಇದ್ದಾರೆ, ಆಶೀಶ್ ನರ್ವಾಲ್ ಅಂತ ಇದ್ದಾರೆ. ಈ 4 ಜನ ಪ್ಲೇಯರ್ಸು ಅದರಲ್ಲಿ ಕನ್ಸಿಸ್ಟೆನ್ಸಿಯಿಂದ ಪರ್ಫಾರ್ಮ್ ಮಾಡ್ತಾ ಇರೋದು ಭರತ್ ಮತ್ತು ವಿಜಯ್ ಮಲಿಕ್ಕು. ಅದಾದಮೇಲೆ ಚೇತು ಸಾಹು ಅಂತ ಅವರು ಡಿಫೆಂಡರ್. ಓಕೆನಾ, ಅವ್ರು ಬಿಟ್ಟರೆ ಬೇರೆ ಏನೋ ಯಾರ ಕಡೆಯಿಂದ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಅಂತೂ ಬರ್ತಿಲ್ಲ. ಬಟ್ ಬೆಂಗಳೂರು ಬುಲ್ಸಲ್ಲಿ ಆಡಿರೋ ಲಾಸ್ಟ್ 3 ಮ್ಯಾಚ್ ನೀವು ನೋಡ್ಬೋದು, ಎವ್ರಿ ಪ್ಲೇಯರ್ಸ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಒಂದು ಸಖತ್ತಾಗಿರುತ್ತೆ ಕಾನ್ಫಿಡೆಂಟು. ಸೊ ಲಾಸ್ಟ್ ಮ್ಯಾಚ್ ನಾವು ಸೋತಿದ್ದಾರೆ, ನಾವು ಗೆದ್ದಿದ್ದೀವಿ ಅಷ್ಟೇ ಡಿಫ್ರೆನ್ಸು. ಸೊ ಇವತ್ತಿನ ಮ್ಯಾಚಲ್ಲಿ ಭರತ್ ಉಡನ ಕಟ್ ಹಾಕ್ಬೇಕು ಗುರು. ಭರತ್ ಉಡ ಅಂತೂ ಎಷ್ಟು ಉದಾ ಇದ್ದಾರೆ ಇವಾಗ, ಕೈಕಾಲು ಇಷ್ಟು ಉದಾ ಇದೆ. ಬಟ್ ಅವರು ಸುಮ್ಮನೆ ಡೈವ್ ಹಿಂಗೆ ಬಿದ್ದರೆ ಸಾಕು, ಟಚ್ಚೇ ಮಾಡಿಬಿಡ್ತಾರೆ ಲೈನು. ಸೊ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇವತ್ತು ಸಖತ್ ಕಾಂಪಿಟೇಷನ್ ಮ್ಯಾಚ್ ಇದ್ದೇ ಇರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇವತ್ತಿನ ಮ್ಯಾಚ್ನ ಒಂಥರ ರೈವಲ್ರಿ ಆದರೂ ಆಗ್ಬೋದು ಅಂತ ಅನಿಸುತ್ತೆ. ಸೊ ಈ ಒಂದು 8-8 ನೋಡೋದಾದರೆ ಎರಡು ಟೀಮ್ದು ಟೋಟಲಾಗಿ 25 ಮ್ಯಾಚಸ್ನ ಆಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸರು ಫುಲ್ ಡಾಮಿನೇಟ್ ಮಾಡಿದ್ದಾರೆ ಗುರು. 16 ಮ್ಯಾಚಸ್ನ ಗೆದ್ದಿದ್ದಾರೆ. ಮತ್ತು ತೆಲುಗು ಟೈಟನ್ಸ್ ಅವರು 5 ಮ್ಯಾಚಸ್ ಅಷ್ಟೇ ಗೆದ್ದಿರೋದು. ಮತ್ತು 5 ಸೋತಿದ್ದಾರೆ ಬೆಂಗಳೂರು ಬುಲ್ಸು, 16 ಸೋತಿರೋದು ತೆಲುಗು ಟೈಟನ್ಸ್ ಅವರು. 4 ಮ್ಯಾಚ್ಗಳು ಟೈ ಆಗಿದೆ. ಮತ್ತು ಬೆಂಗಳೂರು ಬುಲ್ಸ್ ಅವರು ತೆಲುಗು ಟೈಟನ್ಸ್ ಅಗೇನೆಸ್ಟು ಹೈಯೆಸ್ಟ್ ಸ್ಕೋರ್ ಇರೋದು 49 ಪಾಯಿಂಟ್ ಇದೆ ಮಗ. ಮತ್ತು ಅವ್ರದ್ದು 40 ಪಾಯಿಂಟ್ ಇದೆ. ಮತ್ತು 21 ಪಾಯಿಂಟು ಲೋಯೆಸ್ಟ್ ಸ್ಕೋರು ಇಬ್ಬರದ್ದು ಕೂಡ ಸೇಮ್ ಇದೆ. ಇದೆಲ್ಲ ಮ್ಯಾಟ್ರ್ ಆಗಲ್ಲ. ತೆಲುಗು ಟೈಟನ್ಸ್ ನಿಮಗೆ ಗೊತ್ತು, ಯಾವ ಸೀಸನ್ ಕೂಡ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಲಾಸ್ಟ್ ಸೀಸನ್ ಓಕೆ ಪರ್ಫಾರ್ಮೆನ್ಸ್ನೇ ಕೊಟ್ಟರು. ಬಟ್ ಈ ಒಂದು ಸೀಸನ್ನು ಒಂಥರ ಫುಲ್ ಜೋಶಲ್ಲಿದ್ದಾರೆ ಬಾಯ್ಸು. ಅದರಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ಭರತ್ ಉಡಾನ್, ವಿಜಯ್ ಮಲಿಕ್ಕು. ಸೊ ನೋಡಬೇಕು ಏನು ಮಾಡ್ತಾರೆ ಅಂತ. ಸೊ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಮತ್ತು ಇವಾಗ ಆಶೀಶ್ ಮಲಿಕ್ ಬಗ್ಗೆಯೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಆಶೀಶ್ ಮಲಿಕ್ಕು ಸಖತ್ತು ಹಠ ಮಾಡ್ದವ್ರಂತೆ ಮಗ. BC ರಮೇಶ್ ಹೇಳ್ಕೊಂಡಿರೋದು ಅವ್ರಿಗೆ ಯಾವ ಲೆವೆಲ್ ಇಂಜುರಿ, ಯಾವ ಲೆವೆಲ್ ಗ್ರೇಡಲ್ಲಿದೆ ಅಂತ ಇನ್ನೂ ಅವರು ಅಪ್ಡೇಟ್ನ ಕೊಟ್ಟಿಲ್ಲ. ಬಟ್ ಅಂದರೆ ಹಾಸ್ಪಿಟ್ಲ್ ಕಡೆಯಿಂದ ಇಲ್ಲ ಫಿಸಿಯೋ ಇರ್ತಾರಲ್ಲ ಅವ್ರ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ. ಬಟ್ ಅವರು ಹೇಳ್ಕೊಂಡಿರೋದು ಇನ್ನು ಯಾವ ಲೆವೆಲ್ ಗ್ರೇಡ್ ಇದೆ ಇಂಜುರಿ ಅಂತ ಗೊತ್ತಿಲ್ಲ. ಬಟ್ ಅವ್ರ ಜೊತೆ ಮಾತಾಡೋದಂತೆ ಆಶೀಶ್ ಮಲಿಕ್ ಜೊತೆ, ನನಗೆ ಯಾವುದೇ ಥರ ಜಾಸ್ತಿ ಏನು ಆ ಥರ ಫೀಲ್ ಆಗ್ತಾಯಿಲ್ಲ, ಪೇಯ್ನ್ ಇರೋದು. ಸೊ ನಾನು ಆಡ್ಬೋದು, ಬಿಕಾಸ್ ಅದಕ್ಕೆ ನನಗೆ ಪ್ರಾಪರಾಗಿ ಟೇಪ್ ಎಲ್ಲ ಹಾಕ್ಕೊಟ್ರೆ ನಾನು ಆಡ್ತೀನಿ ಅಂತ ಹೇಳ್ತಾರಂತೆ. ನಾನು ಆಡಲೇಬೇಕು, ನನ್ನ ಟೀಮ್ಗೋಸ್ಕರ ಆಡಲೇಬೇಕು ಅಂತ ಹೇಳ್ತಾರಂತ BC ರಮೇಶ್ ಹೇಳ್ಕೊಂಡಿರೋದು. ಸೊ ಇಲ್ಲಿಗೆ ಗೊತ್ತಾಯಿತು ಇವತ್ತಿನ ಮ್ಯಾಚಲ್ಲಿ ಆಶೀಶ್ ಮಲಿಕ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಏನು ಬೇಕಿದ್ರು ಆಗ್ಬೋದು, ನೋಡೋದ ಏನಾಗುತ್ತೆ ಅಂತ. ಸೊ BC ರಮೇಶ್ ಅವರು ಆಶೀಶ್ ಮಲಿಕ್ ಬಗ್ಗೆ ಈ ಥರ ಅಪ್ಡೇಟ್ನ ಕೊಟ್ಟಿದ್ದಾರೆ ಮಗ. ಮತ್ತು ಇನ್ನೂ ಒಂದು ಶಾಕಿಂಗ್ ಅಪ್ಡೇಟ್ನ ಕೊಟ್ಟರು. ನನಗೆ ನಂಬಿಕೆ ಇರೋದು ಈ ಒಂದು ಸೀಸನ್ನು ಅಲಿರಿಜಾ ಮಿರ್ಜಾಯಿ ಮತ್ತು ಆಶೀಶ್ ಮಲಿಕ್ ಮೇಲೆ ತುಂಬ ಒಂದು ಭರವಸೆ ಇದೆ, ಆಕಾಶ್ ಶಿಂಡೆ ಮೇಲೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಮಗ. ಇದಂತೂ ಸಖತ್ತು ಒಂಥರ ಶಾಕ್ ಅಂತಲೇ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಯಾವಾಗ ಪರ್ಫಾರ್ಮ್ ಮಾಡ್ತಾರೆ ಆಕಾಶ್ ಶಿಂಡೆಗೆ ಗೊತ್ತಿಲ್ಲ. ಬಟ್ ಇವ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ನಾನು ಇವ್ರನ್ನ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರು ಗುರು. ಏನಿದು ಸ್ಟೇಟ್ಮೆಂಟು? ಓಕೆ, ಅದೆಲ್ಲ ಬಿಡಿ, ನೋಡೋದ ಏನಾಗುತ್ತೆ ಅಂತ. ಸೊ ಇವತ್ತಿನ ಮ್ಯಾಚಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಇವತ್ತಿನ ಮ್ಯಾಚಲ್ಲಿ ಅಂತ ಕಾಮೆಂಟ್ ಮಾಡಿ. ಸೊ ನಮ್ಮ ಬೆಂಗಳೂರು ಬುಲ್ಸು ಗೆದ್ದರೆ ಟೇಬಲಲ್ಲಿ ಟಾಪ್ಗೆ ಹೋಗ್ತಾರೆ, ಅವರು ಕೂಡ ಟಾಪ್ಗೆ ಹೋಗ್ತಾರೆ. ಸೊ ಅವ್ರನ್ನ ಸ್ವಲ್ಪ ತಲೆಗಿಲೆ ಮೇಲೆ ಹೊಡೆದು ಕೆಳಗೆ ಕೂರಿಸಿ, ಸೊ ರೈವಲ್ರಿ ಮ್ಯಾಚಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲಬೇಕು. ನಿನ್ನೆ ಪಾಕಿಸ್ತಾನ ವಿರುದ್ಧ ಇಂಡಿಯಾ ಆ ಥರ ಗೆಲ್ತಲ್ಲ, ಅದೇ ಥರ ಇವತ್ತಿನ ಮ್ಯಾಚಲ್ಲಿ ಬುಲ್ಸ್ ಅವರು ಗೆದ್ರೆ ಮಗ ಇವತ್ತಿನ ಮ್ಯಾಚ್ ಗೆಲ್ಲಬೇಕು. ಆ್ಯಕ್ಚುಲಿ ಈ ಮ್ಯಾಚು ಸಖತ್ ಕಾಂಪಿಟೇಷನ್ ಆಗಿರುತ್ತೆ. ಸೊ ಯಾರು ಮಿಸ್ ಮಾಡೋಕ್ಕೊಳಕ್ಕೆ ಹೋಗ್ಬೇಡಿ. ಫುಲ್ಲು ಒಂಥರ ಯಾವ ಥರ ಹೇಳೋದು, ಫುಲ್ ಈಟೆಡ್ ಮೂಮೆಂಟ್ ಎಲ್ಲ ಇರುತ್ತೆ. ನೋಡೋದ ಯಾವ ಥರ ಮೂಮೆಂಟ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಇದಾದಮೇಲೆ ಮ್ಯಾಚ್ ಪ್ರಿವ್ಯೂ ಕೂಡ ಮ್ಯಾಚ್ ಅನಲೈಸ್ ಕೂಡ ಮಾಡೋದ ಮ್ಯಾಚ್ ಆದಮೇಲೆ ಏನಾಗುತ್ತೆ ಅಂತ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆಗು. ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಬಾಯ್ಸ್.